ನೀನು ಸನ್ಯಾಸಿನಿ ಆಗ್ತೀನಿ ಅಂತ ಇಲ್ಲಿಗೆ ಬರುವಾಗ ನಿಮ್ ತಂದೆ ತಾಯಿ ಎಷ್ಟು ಕಣ್ಣೀರ್ ಹಾಕಿದ್ರು ಅಂತ ನಿನಗೆ ಗೊತ್ತಲ್ವಾ? ಈಗ ಅವ್ರಿಗೂ ಹೇಳ್ದೆ ನೀನ್ ಮದ್ವೆ ಆಗ್ತೀಯಾ? ಇದನ್ನೆಲ್ಲ ಯೋಚನೆ ಮಾಡದೇ ಇರೋಷ್ಟು ನೀನೇನ್ ಚಿಕ್ಕವಳಲ್ಲ. ಮಕ್ಕಳು ಅಂದಮೇಲೆ ಒಂದಷ್ಟು ಜವಾಬ್ದಾರಿ ನಿಮಗೂ ಇರುತ್ತೆ ಸುಶೀಲಾ. ಸದಾಶಿವ ಅನಾಥ ಆಗಿರೋದ್ರಿಂದ ಈ ವಿಚಾರ ಅವನಿಗೆ ಬರೋದಿಲ್ಲ. ಆದರೆ ಅಪ್ಪ ಅಮ್ಮಂಗೆ ಹೇಳಿದೆ ನೀನು ಈ ಥರ ಮಹತ್ವವಾದ ನಿರ್ಧಾರ ತಗೊಳ್ಳೋದು ನ್ಯಾಯನೂ ಅಲ್ಲ. ಇಷ್ಟಕ್ಕೂ ಅವರು ನಿನ್ನ ಇಲ್ಲಿ ಕಳಿಸಿದ್ದು ಬುದ್ಧಿಗಳು ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಧೈರ್ಯದ ಮೇಲೆ. ಇವಾಗ ನೀನು ಹಾಗೆ ಹೊರಟ್ರೆ ನಾಳೆ ದಿನ ಬುದ್ಧಿಗಳನ್ನ ನಿಮ್ಮ ಅಪ್ಪ ಅಮ್ಮ ಪ್ರಶ್ನೆ ಮಾಡೋದಿಲ್ವಾ? ಹಾಗೆ ನೋಡಿದ್ರೆ ನಿಮ್ಮ ಅಪ್ಪನೂ ತಪ್ಪು ಮಾಡಿದ್ರು. ದೇವ್ರನ್ನ ನಂಬ್ತಿದ್ದಿಲ್ಲ ಅನ್ನೋದನ್ನು ಬಿಟ್ಟರೆ ಆ ಮನುಷ್ಯ ತುಂಬ ಒಳ್ಳೆಯವರೇ ಆಗಿದ್ರು. ತದನಂತರ ಬುದ್ಧಿಗಳು ಹೇಳಿದ್ಮೇಲೆ ಆ ತಪ್ಪನೂ ತಿದ್ಕೊಂಡ್ರು, ಬದಲಾದರು. ಸುಶೀಲಾ, ನಿಮ್ಮಪ್ಪಂಗೆ ನೀನು ಅಂದರೆ ಪಂಚಪ್ರಾಣ. ಇನ್ನು ನಿಮ್ಮಮ್ಮ, ಅವ್ರಿಗೆ ನೀನೇ ಪ್ರಪಂಚ ಆಗಿದ್ದೆ. ನಿನ್ನ ಆಸೆಗೆ ತಣ್ಣೀರು ಎಚ್ಚಬಾರ್ದು ಅಂತ ನೀನ್ ಸನ್ಯಾಸಿನಿ ಆಗೋದಕ್ಕೆ ಒಪ್ಕೊಂಡ್ರು. ನಿಜ ಹೇಳಬೇಕು ಅಂದ್ರೆ ಅವ್ರಿಗಿದು ಇಷ್ಟನೇ ಇರಲಿಲ್ಲ. ಹೌದಕ್ಕ, ನೀವು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ. ಅಪ್ಪ ಅಮ್ಮ ಯಾವಾಗಲೂ ನಾನು ಕೇಳಿದ್ದನ್ನ ತಕ್ಷಣ ತಂದ್ಕೊಡೋರು. ಅಂಥದ್ರಲ್ಲಿ ನನ್ನ ಮದುವೆ ಅಂದರೆ ಖಂಡಿತ ಒಪ್ಪಿಗೆ ಕೊಡ್ತಾರೆ. ಇದು ಅವ್ರಿಗೆ ಇಷ್ಟವಾದ ವಿಷಯನೇ. ಸುಶೀಲಾ, ಎಲ್ಲ ತಂದೆ ತಾಯಿರಿಗೂ ತನ್ನ ಮಗಳು ಒಳ್ಳೆ ಜೀವನ ಕಟ್ಕೊಳ್ಳೇನೋ ಆಸೆ ಇದ್ದೇ ಇರುತ್ತೆ. ಹಾಗಿದ್ರೂ ಕೂಡ ನೀನು ಸನ್ಯಾಸಿನೇ ಆಗೋದಕ್ಕೆ ಒಪ್ಕೊಂಡ್ರು. ಹಾಗಿದ್ಮೇಲೆ ನೀನು ಮದುವೆ ಆಗದಕ್ಕೆ ಒಪ್ಪದೇ ಇರ್ತಾರ? ಶಂಭುಣ್ಣ, ನಾವಿಬ್ರು ಖಂಡಿತ ಮದುವೆ ಆಗ್ತೀವಿ. ಮದುವೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಅದನ್ನೇ ಇಲ್ಲೇ ಆಗಿ ಅಂತ ಹೇಳ್ತಿರತ್ತಿರ. ಅವ್ರ ಅಪ್ಪ ಅಮ್ಮ ಸಮ್ಮುಖದಲ್ಲಿ ಮದುವೆ ಆಗ್ಬೇಕಲ್ವಾ? ಅವರು ಇವಳನ್ನ ದಾರಿ ಎರೆಸ್ಕೊಡ್ಬೇಕು ತಾನೆ. ಹೌದು, ಇದೇ ನನಗೂ ಅರ್ಥ ಆಗದಿರೋದು. ಎಲ್ಲೆಲ್ಲೋ ಹೋಗಿ ಮದುವೆ ಆಗೋವಂಥದ್ದೇನಿದೆ? ಎಲ್ರೂ ಬರಬೇಕು, ಆಡಂಬರವಾಗಿ ಮದುವೆ ಮಾಡ್ತಿದೀಯ ಅಂತಲ್ಲ, ಸರಳವಾಗಿ ಎಲ್ಲರೂ ಸಮ್ಮುಖದಲ್ಲಿ ಮದುವೆ ಆಗ್ಬೇಕು.